ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳೇ ಆಗಿದೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. ತುಂಬ ದಿನ ಅನ್ನೋದಕ್ಕಿಂತ ತುಂಬ ತಿಂಗಳೇ ಆಗಿದೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. ಯಾಕೆ ಏನಾಯಿತು, ಯಾಕೆ ಈ ಗ್ಯಾಪ್ ತೊಗೊಂಡೆ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನೀವೆಲ್ಲರೂ ತಮ್ಲೈನಲ್ಲಿ ನೋಡಿರೋ ಹಾಗೆಯೇ ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ರಿಸೀವ್ ಆಗಿದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಿಮ್ಮಿಂದನೇ ನನಗೆ ಇವತ್ತಿನ ದಿನ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ರಿಸೀವ್ ಆಗಿದೆ. ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಎಷ್ಟು ಅಮೌಂಟ್ ಬಂತು, ಎಷ್ಟು ತಿಂಗಳಿಗೆ ಬಂತು, ಯಾಕೆ ಇಷ್ಟು ಡಿಲೇ ಆಯಿತು ಆ್ಯಂಡ್ ನಾನು ಏನೆಲ್ಲ ತಪ್ಪು ಮಾಡಿದೆ ಯೂಟ್ಯೂಬಿಂದ ಇಷ್ಟು ಡಿಲೇ ಆಗಿ ಪೇಮೆಂಟ್ ತೊಗೊಳೋದಕ್ಕೆ ಪ್ರತಿಯೊಂದು ವಿಷಯನೂ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಮಾಡಿರೋ ತಪ್ಪನ್ನ ನೀವು ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ಆ ಥರ ಮಾಡಿದ್ರೆ ಖಂಡಿತ ಯೂಟ್ಯೂಬ್ ಪೇಮೆಂಟ್ ತುಂಬ ಲೇಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ. ಆ ತಪ್ಪೇನಾದರೂ ನೀವೇನಾದರೂ ಮಾಡ್ತಾಯಿದ್ರೆ ಇವತ್ತೇ ಸ್ಟಾಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಫೈನಲಿ ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ರಿಸೀವ್ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ನಾನು ಖಂಡಿತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಸಕ್ಸಸ್ ಕಂಡು ಅದರಿಂದ ಪೇಮೆಂಟ್ ತೊಗೋತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಸೊ ಇವತ್ತಿಗೆ ಅದು ನೆರವೇರಿದೆ. ಅದು ಯಾವ ಕಡೆಯಿಂದ ಇಷ್ಟು ಪೇಮೆಂಟ್ ಬರುತ್ತೆ ನನಗೆ ಫಸ್ಟ್ ಪೇಮೆಂಟಲ್ಲಿ ಅಂತಲೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಷ್ಟು ಅಮೌಂಟ್ ಬಂದಿದೆ, ಯಾವಾಗ ಬಂದಿದೆ, ಯಾಕೆ ಇಷ್ಟು ಡಿಲೇ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಣ್ಣದಾಗಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೌಸ್ ವೈಫ್ ಆಗಿರೋದ್ರಿಂದ ಮನೇಲೇ ಇದ್ದು ತುಂಬ ಬೋರ್ ಅನಿಸೋದು ಆ್ಯಂಡ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅನಿಸ್ತಿತ್ತು. ಬಟ್ ನಾನು ಹಳ್ಳಿಲಿ ಇರೋದ್ರಿಂದ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಮನೇಲೇ ಕೂತು ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋ ಅಂಥದ್ದು. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಾದ್ಮೇಲೆ ಒಂದು 6 ಮಂತ್ವರೆಗೂ ಯಾವುದೇದಂಥ ಗ್ರೋ ಕಾಣಲಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಲು. ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು. 6 ಮಂತ್ಸ್ವರೆಗೂ ನಾನು ಡೈಲಿ ವ್ಲಾಗ್ಸ್ಗಳನ್ನೇ ಹಾಕ್ತಾಯಿದ್ದೆ. ಬಟ್ ಯಾವುದೇದಂಥ ಗ್ರೋ ಕಾಣಲಿಲ್ಲ, ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇರಲಿಲ್ಲ ಆ್ಯಂಡ್ ಜೊತೆಗೆ ವ್ಯೂಸ್ ಕೂಡ ಬರ್ತಾ ಇರಲಿಲ್ಲ. ತುಂಬ ಬೇಜಾರು ಆಗ್ತಾಯಿತ್ತು ನನಗೆ. ಏನಿಷ್ಟು ಕಷ್ಟಪಟ್ಟರು ಕೂಡ ನನಗೆ ಯೂಟ್ಯೂಬಿಂದ ಗ್ರೋ ಕಂಡಿಲ್ಲ ಅಂತ ಹೇಳಿ ನಾನು ಅಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಸ್ಟಾಪ್ ಮಾಡಿದೆ. ಒಂದು 2 ಮಂತ್ಸ್ ಗ್ಯಾಪ್ ತೊಗೊಂಡೆ. ಯೂಟ್ಯೂಬ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ. ಅದಾದಮೇಲೆ ನಾನೇ ಅಂದ್ಕೊಂಡೆ ಸ್ಟಾರ್ಟ್ ಮಾಡಬಾರ್ದಿತ್ತು, ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಅದನ್ನು ಸ್ಟಾಪ್ ಮಾಡೋದು ಬೇಡ, ಏನಾದರೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಮತ್ತೆ ನಾನು ಯೂಟ್ಯೂಬ್ ಚಾನಲ್ನ ಮುಂದುವರ್ಸ್ಕೊತಾ ಬಂದೆ. ಅದಾದಮೇಲೂ ಕೂಡ ಕೆಲವೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದೆ. ಆವಾಗಲೂ ಕೂಡ ನನಗೆ ವ್ಯೂಸ್ ಅನ್ನೋದು ಬರಲಿಲ್ಲ. ಬಟ್ ಫಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ನ ನಾನು ಸೆಕೆಂಡ್ ಟೈಮ್ ಮಾಡಲಿಲ್ಲ. ಫಸ್ಟ್ ಟೈಮ್ ನಾನು ಬರೀ ಲಾಂಗ್ ವೀಡಿಯೋ ಕಡೆ ಫೋಕಸ್ ಕೊಡ್ತಾಯಿದ್ದೆ, ಶಾರ್ಟ್ ವೀಡಿಯೋ ಕಡೆ ಫೋಕಸ್ ಕೊಡ್ತಿರ್ಲಿಲ್ಲ. ಸೆಕೆಂಡ್ ಟೈಮ್ ನಾನು ಕಂಬ್ಯಾಕ್ ಮಾಡಿದಾಗ ನಾನು ಶಾರ್ಟ್ ವೀಡಿಯೋ ಕಡೆ ತುಂಬ ಗಮನ ಹರಿಸಿದೆ. ಬಿಕಾಸ್ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದನೇ ನಮಗೆ ಸಬ್ಸ್ಕ್ರೈಬ್ ಅನ್ನೋದು ಇನ್ಕ್ರೀಸ್ ಆಗೋದು. ಸೊ ಅದಕ್ಕೋಸ್ಕರ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ನನಗೆ ವ್ಯೂಸ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ ಆಗಲಿ ಆಗಲಿಲ್ಲ. ಒನ್ ಮಂತ್ ತುಂಬ ಕಷ್ಟ ಆಯಿತು. ಅದು ಕೂಡ ಇಲ್ಲಿ 1 or 2 ಸಬ್ಸ್ಕ್ರೈಬರ್ ಅಷ್ಟೇ ಆಗ್ತಾ ಇದ್ದಿದ್ದು. ಸೊ ಅದು ಚೆನ್ನಾಗಿಬಿಡದೆ ಕಂಟಿನ್ಯೂಸ್ ಆಗಿ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದೆ. ಮಧ್ಯದಲ್ಲಿ ಲಾಂಗ್ ವೀಡಿಯೋಗಳು ಕೂಡ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಲೂ ಕೂಡ ಸ್ವಲ್ಪ ಗ್ರೋ ಕಾಣಲಿಲ್ಲ. ಅದಾದಮೇಲೆ ನಾನು ಸ್ವಲ್ಪ ತಲೆ ಓಡಿಸಿ ನನ್ನ ಮದುವೆ ವೀಡಿಯೋಗಳಿತ್ತು ಅದನ್ನು ಶಾರ್ಟ್ ವೀಡಿಯೋಗಳಾಗಿ ಕನ್ವರ್ಟ್ ಮಾಡಿದೆ. ಅಂದರೆ ನನ್ನ ಮದುವೆದು ಲಾಂಗ್ ವೀಡಿಯೋಗಳಿತ್ತಲ್ಲ ಅದನ್ನು ಶಾರ್ಟ್ ವೀಡಿಯೋ ಥರ ಮಾಡಿ ಅದಕ್ಕೆ ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ನ ಆ್ಯಡ್ ಮಾಡಿ ಶಾರ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವ್ಯೂಸ್ ಕಡಿಮೆನೇ ಬಂತು. ಅದಾದಮೇಲೆ ಯಾವ ರೀತಿ ವ್ಯೂಸ್ ಬಂದಿದೆ ಅನ್ನೋದನ್ನು ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಯಾವ ರೀತಿ ವ್ಯೂಸ್ ಬಂದಿದೆ ಅಂದರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಆ ರೀತಿ ವ್ಯೂಸ್ ಬಂದಿದೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ. ಒಂದೊಂದು ವಿಡಿಯೋಗೂ ಕೂಡ 1M 5M 4M ವ್ಯೂಸ್, ಈ ರೀತಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ. ಅದಾದಮೇಲೆ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆದರು. ಡೈಲಿ 1 or 2 ಸಬ್ಸ್ಕ್ರೈಬರ್ ಆಗ್ತಾಯಿದ್ದು ಡೈಲಿ 500-600 ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆದರು. ಅಲ್ಲಿಂದ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗೋಕ್ಕೂ ಕೂಡ ಸ್ಟಾರ್ಟ್ ಆಯಿತು. ಸೊ ಆವಾಗ ನನಗೆ ಒಂದು ಹೋಪ್ ಬಂತು, ನಾನು ಕೂಡ ಯೂಟ್ಯೂಬ್ ಚಾನಲ್ನ ಮುಂದುವರಿಸ್ಬೋದು, ನನಗೂ ಕೂಡ ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ಹೇಳಿ ಕಂಟಿನ್ಯೂ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿದೆ. ಎಲ್ಲೂ ಗ್ಯಾಪ್ ಕೊಡ್ತಾ ಇರಲಿಲ್ಲ. 3 ಮಂತ್ಸ್ ನಾನು ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ. ಎವ್ರಿ ಡೇ 2 or 3 ವೀಡಿಯೋನ ಅಪ್ಲೋಡ್ ಮಾಡ್ತಾನೇ ಇದ್ದೆ. ಬಿಕಾಸ್ ಶಾರ್ಟ್ ವೀಡಿಯೋಯಿಂದ ಮಾನಿಟೈಸೇಷನ್ ಮಾಡ್ಕೋಬೇಕಂದ್ರೆ ನಮಗೆ ಜಸ್ಟ್ 90 days ಅಷ್ಟೇ ಇರುತ್ತೆ, ಅಂದರೆ 3 months ಅಷ್ಟೇ ಇರುತ್ತೆ. ಅದಾದಮೇಲೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ 3 months ಒಳಗಡೆ ನಾನು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೇಕು ಅಂತ ಹೇಳಿ ಒಂದಿನನೂ ಗ್ಯಾಪ್ ಕೂಡ ಕೊಡೋದೆ ಪ್ರತಿದಿನ ಶಾರ್ಟ್ ವೀಡಿಯೋ ಆ್ಯಂಡ್ ಲಾಂಗ್ ವೀಡಿಯೋಗಳು ಕೂಡ ಪೋಸ್ಟ್ ಮಾಡ್ತಾಯಿದ್ದೆ. ಪ್ರತಿದಿನ ಪೋಸ್ಟ್ ಮಾಡೋ ಎಲ್ಲ ವೀಡಿಯೋಗಳಿಗೂ ವ್ಯೂಸ್ ಅನ್ನೋದು ಚೆನ್ನಾಗಿ ಬರ್ತಾಯಿತ್ತು. ಪರ್ ವೀಡಿಯೋ 100K 200K ಮ್ಯಾಕ್ಸಿಮಮ್ 500K ವ್ಯೂಸ್ ಎಲ್ಲ ಬಂದಿದೆ. ಸೊ ಸಬ್ಸ್ಕ್ರೈಬರ್ ಕೂಡ 1000 ಸಬ್ಸ್ಕ್ರೈಬ್ ಮಾಡೋಕ್ಕೆ ಕಷ್ಟಪಡ್ತಿದ್ದು ನಾನು 1 ಮಂತಲ್ಲಿ 10K, 2 ಮಂತ್ಸಲ್ಲಿ 25K ಈ ರೀತಿ ನನಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾ ಹೋದರು.
ಸೊ ಅದಾದಮೇಲೆ ನಾನು ಲಾಂಗ್ ವೀಡಿಯೋಗಳನ್ನ ನಾನು ಜಾಸ್ತಿ ಪೋಸ್ಟ್ ಮಾಡಿರಲಿಲ್ಲ, ಶಾರ್ಟ್ ವೀಡಿಯೋಗಳನ್ನ ಪೋಸ್ಟ್ ಮಾಡಿದೆ. ಸೊ 90 ಡೇಸ್ ಒಳಗಡೆ ನನಗೆ 10 ವ್ಯೂಸ್ ಕಂಪ್ಲೀಟ್ ಆಯಿತು. ಶಾರ್ಟ್ ವೀಡಿಯೋನ ಮಾನಿಟೈಸೇಷನ್ನ ಮಾಡ್ಕೋಬೇಕು ಅಂದರೆ 90 ಡೇಸ್ ಒಳಗಡೆ 10 ವ್ಯೂಸ್ ಜೊತೆ 1000 ಸಬ್ಸ್ಕ್ರೈಬರ್ ಮಾಡ್ಕೋಬೇಕಾಗಿತ್ತು. ನಂಗೆ ಆಲ್ರೆಡಿ 10K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ರು, ಜೊತೆಗೆ 90 ಡೇಸ್ ಒಳಗಡೆ ನನಗೆ 10 ವ್ಯೂಸ್ ಕೂಡ ಕಂಪ್ಲೀಟ್ ಆಗಿತ್ತು. ಈಸಿಯಾಗಿ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ, ಏನು ಪ್ರಾಬ್ಲಮ್ ಇಲ್ಲದೆ ಮಾನಿಟೈಸೇಷನ್ ಕೂಡ ಆನ್ ಆಯಿತು. ಅದಾದಮೇಲೆ ಲಾಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾನಿಟೈಸೇಷನ್ ಆನ್ ಆದಮೇಲೆ ನಮಗೆ ಅಮೌಂಟ್ ಅನ್ನೋದು ಕೌಂಟ್ ಆಗೋದು. ಅದಕ್ಕಿಂತ ಮುಂಚೆ ಎಷ್ಟೇ ವ್ಯೂಸ್ ಬಂದಿದ್ರು ಆ್ಯಂಡ್ ಎಷ್ಟೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಅದಕ್ಕೆ ಯಾವುದಾದಂಥ ಅಮೌಂಟ್ಗಳು ಬರೋದಿಲ್ಲ. ನಾವು ಮಾನಿಟೈಸೇಷನ್ ಆನ್ ಆದಮೇಲೆ ಯಾವ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ಆ ವಿಡಿಯೋ ಬೇಸ್ ಮೇಲೆ ನಮಗೆ ಅಮೌಂಟ್ ಅನ್ನೋದು ಕೌಂಟ್ ಆಗುತ್ತೆ. ಸೊ ಮಾನಿಟೈಸೇಷನ್ ಆನ್ ಆದಮೇಲೆ ನಾನು ಸ್ವಲ್ಪ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಂಗ್ ವೀಡಿಯೋಗಳನ್ನ, ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಮಾನಿಟೈಸೇಷನ್ ಆನ್ ಆದಮೇಲೆ ಲಾಂಗ್ ವೀಡಿಯೋಗಳೇ ಫೋಕಸ್ ಮಾಡಿದೆ. ಸೊ ಲಾಂಗ್ ವೀಡಿಯೋದಿಂದ ಬೇಗನೆ ನಾವು ಅರ್ನಿಂಗ್ನ ಮಾಡ್ಬೋದು ಶಾರ್ಟ್ ವೀಡಿಯೋಗಳಿಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿ. ಸೊ ನಾನು ಲಾಂಗ್ ವೀಡಿಯೋಗಳನ್ನ ಪೋಸ್ಟ್ ಮಾಡಿದೆ. ಆವಾಗಲೂ ಕೂಡ ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಆವಾಗ ವ್ಯೂಸ್ ಅನ್ನೋದು ಚೆನ್ನಾಗಿ ಬರಲಿಲ್ಲ ನನಗೆ. ಸೊ ಅದಾದಮೇಲೆ ಈ ರೀತಿ ಡೈಲಿ ವ್ಲಾಗ್ಸ್ ಮಾಡೋದ್ರಿಂದ ನನಗೇನು ಯೂಸ್ ಆಗೋದಿಲ್ಲ ಅಂತ ಹೇಳಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ನಾನು ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಯೂಟ್ಯೂಬ್ನ ಹೇಗೆ ಗ್ರೋ ಮಾಡ್ಕೋಬೇಕು, ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಏನು ಮಾಡ್ತಾಯಿದ್ದೆ, ಡೈಲಿ ವ್ಲಾಗ್ಸ್ಗಳನ್ನ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ನಾನು ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವ್ಯೂಸ್ ಕಡಿಮೆನೇ ಬಂತು. ಅದಾದಮೇಲೆ ಚೆನ್ನಾಗಿ ವ್ಯೂಸ್ ಬಂತು. ನಾನು ಯೂಟ್ಯೂಬ್ ಬಗ್ಗೆ ಏನೆಲ್ಲ ಟಿಪ್ಸ್ ಕೊಡ್ತಿದ್ದೆ ಅದು ನೋಡೋ ಜನಕ್ಕೆ ಇಷ್ಟ ಆಯಿತು ಅನಿಸುತ್ತೆ. ತುಂಬಾ ಸಪೋರ್ಟ್ ಮಾಡಿದ್ರು. ಲಾಂಗ್ ವೀಡಿಯೋಗಳಿಗೂ ಕೂಡ 50K, 10K, 12K, 16K ಈ ರೀತಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಮೌಂಟ್ ಕೂಡ ಕೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೂ ಕೂಡ ತುಂಬಾ ಖುಷಿ ಆಯಿತು. ಮಾಡ್ತಾ ಹೋಗ್ತಾಯಿದ್ದೆ. ಅದಾದಮೇಲೆ ನಾನು ಮಾಡಿದ ಮಿಸ್ಟೇಕ್ನ ಕೂಡ ಯಾರೂ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನನಗೆ ಓವರ್ ಕಾನ್ಫಿಡೆನ್ಸ್ ಬಂದುಬಿಡ್ತು. ಯಾವಾಗ ವೀಡಿಯೋ ಮಾಡಿದ್ರು ಕೂಡ ನನಗೆ ಅಮೌಂಟ್ ಅನ್ನೋದು ಬರುತ್ತೆ ಅಂತ ಹೇಳಿ ತುಂಬಾ ಗ್ಯಾಪ್ ತೊಗೊಳ್ತಿದ್ದೆ. ಫಸ್ಟ್ ಡೈಲಿ ಒಂದೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ. ಅದಾದಮೇಲೆ ವೀಕ್ಲಿ ಒಂದು ವೀಡಿಯೋಗಳನ್ನ ಆ ರೀತಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಏನಾಗುತ್ತೆ, ನಾವು ಅರ್ನಿಂಗ್ ಮಾಡೋ ಅಮೌಂಟು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಪೇಮೆಂಟ್ ಕೂಡ ಲೇಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಡೈಲಿ ಒಂದೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದವಳು ವೀಕ್ಲಿ ಒಂದು ವೀಡಿಯೋ, 2 ವೀಕ್ಸ್ಗೆ ಒಂದು ವೀಡಿಯೋ ಆ ರೀತಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನನ್ನದೇನಂತ ಪರ್ಸ್ನಲ್ ಇಶ್ಯೂಸ್ ಇತ್ತು. ನಾನು ಪ್ರೆಗ್ನೆಂಟ್ ಇದ್ದೆ, ಸ್ವಲ್ಪ ಸುಸ್ತು ಆ ರೀತಿ ಎಲ್ಲ ಇತ್ತಲ್ವ. ಸೊ ಅದಕ್ಕೆ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಷನ್ ಕಂಪ್ಲೀಟಾಗಿ ಕಡಿಮೆ ಮಾಡಿಬಿಟ್ಟೆ. ಸೊ ಆವಾಗ ನನಗೆ ಸ್ವಲ್ಪ ಪೇಮೆಂಟ್ಗಳು ಕೂಡ ಡಿಲೇ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬಿಂದ ಪೇಮೆಂಟ್ ತೊಗೋಬೇಕಂದ್ರೆ $100 ಕಂಪ್ಲೀಟ್ ಆಗಿರಲೇಬೇಕು. $99 ಆಗಿದ್ರೂ ಕೂಡ ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋದಿಲ್ಲ. $100 ಕಂಪ್ಲೀಟ್ ಆದರೆ ಮಾತ್ರ ನಮಗೆ ಯೂಟ್ಯೂಬ್ ಪೇಮೆಂಟ್ ಬರೋವಂಥದ್ದು. ನಾನು ವೀಡಿಯೋಗಳನ್ನ ಕಡಿಮೆ ಹಾಕ್ತಾ ಇದ್ದಾಗಲೇ ಅಮೌಂಟ್ ಕೂಡ ಕಡಿಮೆ ಬರ್ತಾ ಇರುತ್ತೆ. ನಾವು ಎಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವೋ ಅಷ್ಟು ಜಾಸ್ತಿ ಅಮೌಂಟ್ ಬರುತ್ತೆ. ಎಷ್ಟು ಕಡಿಮೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವೋ ಅಷ್ಟು ಕಡಿಮೆ ಅಮೌಂಟ್ ಬರುತ್ತೆ. ನಾನು ಬರ್ತಾ ಸ್ವಲ್ಪ ಕಡಿಮೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಅಪ್ಲೋಡ್ ಮಾಡಿದೆ. ಸೊ ಅಮೌಂಟ್ ಕೂಡ ಕಡಿಮೆ ಜನ್ರೇಟ್ ಆಗ್ತಾಯಿತ್ತು. ಸೊ ಅದರಿಂದ ನನ್ನ ಯೂಟ್ಯೂಬ್ ಪೇಮೆಂಟ್ ತುಂಬಾ ಡಿಲೇ ಆಗ್ತಾಯಿತ್ತು. ನನಗೆ ಅರ್ಥ ಆಗ್ತಿತ್ತು ಈ ರೀತಿ ಆಗ್ತಿದೆ ಅಂತ, ಬಟ್ ನಂಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ನಾನು ಎಡಬಿಟ್ಟೆ. ಅದಾದಮೇಲೆ ಸ್ವಲ್ಪ ತಿಳ್ಕೊಂಡು ಎಷ್ಟೇ ಕಷ್ಟ ಆದರೂ ಮಾಡಲೇಬೇಕು ಅಂತ ಹೇಳಿ ಮಾಡಿ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿ 3 ಮಂತ್ಸ್ಗೆ ನಾನು ಫಸ್ಟ್ ಪೇಮೆಂಟ್ ಅನ್ನೋದನ್ನು ರಿಸೀವ್ ಮಾಡಿಕೊಂಡೆ. ಅಂದರೆ 3 ಮಂತ್ಸಲ್ಲಿ ನನಗೆ $95 ಕಂಪ್ಲೀಟ್ ಆಯಿತು. ಇನ್ನು $5ಗೆ ಇನ್ನೊಂದು ಮಂತ್ ವೆಯ್ಟ್ ಮಾಡಲೇಬೇಕಾಗಿತ್ತು. ಸೊ 3.5 ಮಂತ್ಗೆ ನನಗೆ $100 ಕಂಪ್ಲೀಟ್ ಆಯಿತು. ಅದು ನೆಕ್ಸ್ಟ್ ಮಂತೆ ನನಗೆ ಪೇಮೆಂಟ್ ಅನ್ನೋದು ರಿಸೀವ್ ಆಯಿತು. ಎಷ್ಟು ಪೇಮೆಂಟ್ ರಿಸೀವ್ ಆಯಿತು ಅಂತಲೂ ಕೂಡ ನಾನು ನಿಮಗೆ ಜೊತೆ ಶೇರ್ ಮಾಡ್ತೀನಿ. ಅದನ್ನು ನಾನು ಡೈರೆಕ್ಟಾಗಿ ಹೇಳೋಂಗಿಲ್ಲ ಅಂತ ಹೇಳ್ತಾರೆ ಯೂಟ್ಯೂಬಲ್ಲಿ. ಸೊ ಅದಕ್ಕೋಸ್ಕರ ನಾನು ಒಂದು ವಸ್ತುನ ಅಂದಾಜಾಗಿ ಇಟ್ಕೊಂಡು ನಾನು ನಿಮಗೆ ಶೇರ್ ಮಾಡ್ತೀನಿ. ಈಗ $5,000 ಸೀರೆನ 2 ತೊಗೊಂಡ್ರೆ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಅಮೌಂಟು ನನಗೆ ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟಾಗಿ ರಿಸೀವ್ ಆಯಿತು. ತುಂಬಾ ಖುಷಿ ಆಯಿತು. ಅದು ಕಡಿಮೆ ಅಮೌಂಟೇ ಇರ್ಬೋದು, ಬಟ್ ನಾನು ಒಂದು ಸೋಷಲ್ ಮೀಡಿಯಾ ಸ್ಟಾರ್ಟ್ ಮಾಡಿ ಅದರಲ್ಲಿ ಸಕ್ಸಸ್ ಅನ್ನೋದು ಕಂಡು ಅದರಲ್ಲಿ ಪೇಮೆಂಟ್ ತೊಗೊಳ್ತೀನಿ ಅನ್ನೋದು ತುಂಬ ದೊಡ್ಡ ವಿಷಯ. ನಿಮ್ಗೆ ಗೊತ್ತಿರ್ಬೋದು, ತುಂಬ ಕಾಂಪಿಟೇಷನ್ ಇದೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಪ್ರತಿಯೊಂದರಲ್ಲೂ ತುಂಬಾ ಕಾಂಪಿಟೇಷನ್ ಇದೆ. ಅದರಲ್ಲಿ ಫ್ರೆಶ್ ಫೇಸ್ನ ಇಟ್ಕೊಂಡು ಏನೋ ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಯಾವುದೇ ಅಂತ ಇಕ್ವಿಪ್ಮೆಂಟ್ನ ಬಳಸದೆ ನಮ್ಮ ಹತ್ರ ಇರೋಂಥ ಇಕ್ವಿಪ್ಮೆಂಟ್ನ ಬಳಸ್ಕೊಂಡು ಏನು ಇನ್ವೆಸ್ಟ್ ಮಾಡ್ದೇ ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದು ತುಂಬಾ ಕಷ್ಟ ಇದೆ. ಸೊ ಆ ರೀತಿ ಸಕ್ಸಸ್ ಕಂಡು ನಾನು ಯೂಟ್ಯೂಬಿಂದ ಒಂದು ಪೇಮೆಂಟ್ ತೊಗೊಂಡೆ ಅನ್ನೋದು ಇದಕ್ಕೆ ತುಂಬಾ ಖುಷಿಯಾಗುತ್ತೆ. ಸೊ ಫಸ್ಟ್ ಪೇಮೆಂಟ್ ಬಂದಾಗ ತುಂಬಾ ಖುಷಿ ಆಯಿತು ನನಗೆ.
ಅದಾದಮೇಲೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಡಿಲೇ ಮಾಡಿಬಿಟ್ಟೆ. ಅಂದರೆ 1 ಮಂತ್ 2 ಮಂತ್ 3 ಮಂತ್ಸ್ ಗ್ಯಾಪ್ನೇ ತೊಗೊಂಡ್ಬಿಟ್ಟೆ. 1 ವಾರ 2 ವಾರ ಗ್ಯಾಪ್ ತೊಗೋತಾ ಇದ್ದೋಳು. ಫಸ್ಟ್ ಪೇಮೆಂಟ್ ಕಂಪ್ಲೀಟ್ ಆಗಿದ್ದ ತಕ್ಷಣ ನಾನು 1 ಮಂತ್ 2 ಮಂತ್ ಗ್ಯಾಪ್ನೇ ತೊಗೊಬಿಟ್ಟೆ. ಬಿಕಾಸ್ ನಾನು ಪ್ರೆಗ್ನೆಂಟ್ ಇದ್ದೆ. 8 ಮಂತ್ಸ್ 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅಷ್ಟು ವೀಡಿಯೋಗಳಿಗೆ ಇಂಟ್ರೆಸ್ಟ್ ಕೊಡೋಕ್ಕೆ ಆಗ್ತಾಯಿರಲಿಲ್ಲ. ಬಿಕಾಸ್ ನನ್ನ ಹೆಲ್ತ್ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಅದಾದಮೇಲೆ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೂ ಕೂಡ ನನಗೆ ಯಾವುದೇದಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಕೂಡ ಸಿಕ್ಕಿರಲಿಲ್ಲ. ಸೊ ಇವಾಗ ಸ್ವಲ್ಪ ಟೈಮ್ ಸಿಕ್ಕಿದೆ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ಈ ವಿಡಿಯೋ ಒಂದು ಎನ್ಕರೇಜ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರು ಖಂಡಿತ ಸ್ಟಾರ್ಟ್ ಮಾಡಿ. ಇವತ್ತೆಲ್ಲ ನಾಳೆ ಸಕ್ಸಸ್ ಅನ್ನೋದು ಕಾಣುತ್ತೆ. ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಗಿದೆ. ಮಾನಿಟೈಸೇಷನ್ ಆಗಿ 1.5 ಇಯರ್ಸ್ ಆಗಿದೆ. ಬಟ್ ಪೇಮೆಂಟ್ ಮಾತ್ರ ಡಿಲೇ ಆಗಿ ನನಗೆ ರಿಸೀವ್ ಆಗಿದೆ. ಅದು ಯೂಟ್ಯೂಬ್ ಪ್ರಾಬ್ಲಮ್ ಅಲ್ಲ, ನನ್ನದೇ ಆದಂಥ ಪ್ರಾಬ್ಲಮಿಂದ ನನಗೆ ಯೂಟ್ಯೂಬ್ ಪೇಮೆಂಟ್ ಡಿಲೇ ಆಗಿ ರಿಸೀವ್ ಆಗಿದೆ. ನಾನೇನಾದರೂ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಿದರೆ ಖಂಡಿತ ನನಗೆ ಬೇಗನೆ ಯೂಟ್ಯೂಬಿಂದ ಪೇಮೆಂಟ್ ರಿಸೀವ್ ಆಗ್ತಾಯಿತ್ತು. ಬಟ್ ನಾನು ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಡಿಲೇ ಆಗಿ ನನಗೆ ರಿಸೀವ್ ಆಗಿದೆ. ಆದರೂ ಪರವಾಗಿಲ್ಲ, ನನಗೆ ಖುಷಿ ಇದೆ. ನಾನು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅದರಿಂದ ಅಮೌಂಟ್ ರಿಸೀವ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ತುಂಬಾ ಖುಷಿ ಆಗುತ್ತೆ. ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದರಲ್ಲಿ 30,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ಅದರಿಂದ ಒಂದು ಪೇಮೆಂಟ್ ತೊಗೊಳ್ತೀವಿ ಅನ್ನೋದು ಅಷ್ಟು ಈಸಿ ಅಲ್ಲ. ಅದು ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಅದಾದಮೇಲೆ ನಾನು ತುಂಬ ಗ್ಯಾಪ್ ತೊಗೊಂಡಿದ್ದೀನಿ. ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಈ ವಿಡಿಯೋ ಮೂಲಕ ಮತ್ತೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಫಸ್ಟ್ ಹೇಗಿತ್ತು ಹಾಗೆ ನನ್ನ ಮೇಲೆ ಇರಲಿ. ನಾನು ಫಸ್ಟ್ ಪೇಮೆಂಟ್, ಸೆಕೆಂಡ್ ಪೇಮೆಂಟ್, ಥರ್ಡ್ ಪೇಮೆಂಟ್ ಇದೇ ರೀತಿ ಪೇಮೆಂಟ್ನ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿ ನೀವು ಆಶೀರ್ವದಿಸಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಮುಖಾಂತರ ಅರ್ನಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ಮಾತು, ಖಂಡಿತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ. ಒಂದಿನ ಡಿಲೇ ಆಗ್ಬೋದು, 1 ಮಂತ್ ಡಿಲೇ ಆಗ್ಬೋದು, 2 ಮಂತ್ಸ್ ಡಿಲೇ ಆಗ್ಬೋದು. ಬಟ್ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಬಟ್ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಕಾಣ್ಬೋದು. ನೀವು ಎಷ್ಟೇ ಫೇಮಸ್ ಆಗಿರಿ ಅಥವಾ ನಿಮಗೆ ಎಷ್ಟೇ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ರೂ ಕೂಡ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಓಪನ್ ಮಾಡಿದ್ದೀರೋ ಅಥವಾ ಮಾಡಬೇಕು ಅಂದ್ಕೊಂಡಿದ್ದೀರೋ ಮಿನಿಮಮ್ ವಾರಕ್ಕೆ 2 ರಿಂದ 3 ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ವಿಡಿಯೋಗಳು ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಯೂಟ್ಯೂಬ್ ಕೂಡ ನಿಮ್ಮ ಚಾನಲ್ನ ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.